ಸಾಧನೆಗೆ ಕೊನೆ ಹೇಳ್ತಕ್ಕಂಥದ್ದಿಲ್ಲ. ಹಾಗಾಗಿ ನಾವು ಸಾಧನೆಯನ್ನು ಮಾಡ್ತಾನೆ ಇರಬೇಕಾಗ್ತದೆ. ಜೊತೆಯಲ್ಲಿ ಒಂದು ವಿಶೇಷವಾದಂತಹದ್ದು ಅಂತ ಹೇಳಿದರೆ, ಯಾವ ರೀತಿಯಾದಂತಹ ಕಾಯಿಲೆಗಳಿದ್ದರೂ ಕೂಡ ಯಾವುದೇ ಒಂದು ಔಷಧಿ ಇಲ್ಲದೇನೆ ಗುಣಪಡಿಸಬಲ್ಲದಾದಂತಹ ಶಕ್ತಿಯನ್ನು ಪರಮಾತ್ಮನಿಂದ ನೀವು ಪಡ್ಕೋಬೋದು. ಜೊತೆಗೆ ಔಷಧಿಯನ್ನು ಸೇವನೆಯನ್ನು ಮಾಡಿಕೊಂಡು ಮತ್ತು ನೀವು ಅದರಲ್ಲಿ ಸುಡಿಯಲ್ಲಿ ಸಿಕ್ಕಿ ಆರೋಗ್ಯವನ್ನು ಹಾಕಿಕೊಳ್ಳತಕ್ಕಂಥದ್ದು ಮುಖ್ಯವೋ, ಅಥವಾ ಏನೂ ಕೂಡ ಇಲ್ಲದೇನೆ ಆಹಾರವನ್ನು ಸೇವನೆಯನ್ನು ಮಾಡಿಕೊಂಡು ಸದೃಢವಾದಂತಹ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಕ್ಕಂಥದ್ದು ಮುಖ್ಯನೋ ವಿಚಾರವನ್ನು ಮಾಡಿ. ಯಾಕೆ ಅಂತ ಕೇಳಿದರೆ, ಹಣ ಹೇಳ್ತಕ್ಕಂಥದ್ರಿಂದಾಗಿ ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ ಹೇಳ್ತಕ್ಕಂಥದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಮತ್ತು ಎಷ್ಟೇ ವ್ಯಯವನ್ನು ಮಾಡಿದರೂ ಕೂಡ ಔಷಧಿಯಿಂದ ಆರೋಗ್ಯವನ್ನು ಅನಂತರದಲ್ಲಿ ಜೊತೆಗೆ ಆಯುಷ್ಯವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದೇ ನಮ್ಮಲ್ಲಿ ಚಿಕಿತ್ಸೆಯ ಮೂಲಕವಾಗಿ ಆಯುಷ್ಯವೂ ಕೂಡ ವೃದ್ಧಿಯಾಗ್ತಕ್ಕಂಥದ್ದು